ಚಿತ್ರಲೋಕ ವೀಕ್ಷಕರಿಗೆ ಆರ್ ರಾಮಕೃಷ್ಣಯ್ಯ ಮಾಡುವ ನಮಸ್ಕಾರಗಳು. ಸೊ ಈ ದಿನ ಇದೊಂದು ಬಹುಮುಖ್ಯವಾದಂತ ವಿಡಿಯೋ. ಇವತ್ತಿನ ಜಗದಲ್ಲಿ ಏನಂದ್ರೆ ಡಯಾಬಿಟಿಕ್ ಮಧುಮೇಹ. ಈ ಮಧುಮೇಹ ಕೇವಲ ಈ ಭಾರತಕ್ಕೆ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಇದೆ. ಈ ಭಾರತದಲ್ಲಿ ಈಗ ಐಷಾರಾಮಿ ಜೀವನಕ್ಕೆ ಹೋಗಿದ್ದಂಥ ಜನ 30% ಜನ ಇವತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಈ ಡಯಾಬಿಟಿಕ್ ಒಳಗಾಗಿದ್ದಾರೆ, ಮಧುಮೇಹಕ್ಕೆ ಒಳಗಾಗಿದ್ದಾರೆ. ಈ ಮಧುಮೇಹ ಇವತ್ತಿನ ದಿನ ಎಲ್ಲೇ ಹೋಗಲಿ ಎಲ್ಲ ಶುಗರ್ಲೆಸ್ ಕಾಫಿ, ಶುಗರ್ಲೆಸ್ ತಿಂಡಿ, ಸೊ ಈ ಥರದ ಶುಗರ್ಲೆಸ್ ಸ್ವೀಟು, ಈ ಥರ ಈಗ ಇಡೀ ಭಾರತನೇ ಒಂದು ಡಯಾಬಿಟಿಕ್ ಮಯ ಆಗಿ ಜನ ತುಂಬ ವೀಕ್ ಆಗಿರೋದು, ಏನೋ ಆಗೋಗ್ಬಿಟ್ಟಿದೆ, ಜಗತ್ತೇ ಮುಳುಗೋಯ್ತು ಅನ್ನತಕ್ಕಂಥ ಆಲೋಚನೆಗಳು ಈಗೆಲ್ಲ ನೋಡ್ತಾ ಇದ್ದೀವಿ ದಿನನಿತ್ಯ ಸಮಾಜದಲ್ಲಿ. ಸ್ನೇಹಿತರು ಕೂಡ ಅಷ್ಟೇ, ಲವಲವಿಕೆ, ಸ್ನೇಹಿತರಲ್ಲೂ ಕೂಡ ಲವಲವಿಕೆ ಕಡಿಮೆ. ಸೊ ಎಲ್ಲರಲ್ಲೂ ಯಾಕೆ ಬರುತ್ತೆ? ಡಯಾಬಿಟಿಕಲ್ಲಿ 2 ವಿಧ. ಒಂದು ವಂಶಪಾರಂಪರ್ಯವಾಗಿ ಬರ್ತಕ್ಕಂಥ ಮಧುಮೇಹ ಅಂದರೆ ಡಯಾಬಿಟಿಕ್. ಎರಡನೇದು ಒತ್ತಡಕ್ಕಾಗ್ತಕ್ಕಂಥದ್ದು, ಟೆನ್ಷನ್ ಯಾವಾಗ ಆಗ್ತದಪ್ಪ ಮನುಷ್ಯನಿಗೆ ಅಂದರೆ ದುಡ್ಡಿಲ್ದಾಗ. ಎರಡನೇದಾಗಿ ಇವಾಗ ಮಗಳಿಗೆ ಮದುವೆ ಆಗಿಲ್ಲ ಅನ್ನೋ ತಂದೆ ತಾಯಿಗಳಿಗೆ ಆಲೋಚನೆ ಬಂದಾಗ, ಸರಿಯಾದ ವರ ಸಿಗದಲೇ ಇದ್ದಾಗ, ಮಗಳಿಗೆ ವಯಸ್ಸು ಮಿತಿಮೀರಿ ಹೋಗ್ತಾ ಇದೆ, ಹುಡುಗ ಸಿಗ್ತಾ ಇಲ್ಲ ಅನ್ನುವಾಗ, ಅಥವಾ ಮಗನಿಗೆ ಹುಡುಗಿ ಒಳ್ಳೆಯವಳು ಸಿಗ್ತಾ ಇಲ್ಲ, ವಯಸ್ಸಾಗ್ತದೆ, ನೆಕ್ಸ್ಟ್ ಹುಡುಗಿಯರು ಒಪ್ತಾರೋ ಇಲ್ಲೋ ಅನ್ನೋ ಆತಂಕ, ಈ ಒತ್ತಡ ನಿಮ್ಮನ್ನು, ಹಣಕಾಸು ಪರಿಸ್ಥಿತಿ ಇಲ್ಲ ಅಂದರೂ ಕೂಡ ಈ ಒತ್ತಡ ನಿಮಗೆ ಮಧುಮೇಹಕ್ಕೆ ಕಾರಣ ಆಗ್ತದೆ. ಇನ್ನು ಎರಡನೇದಾಗಿ ಲೋನ್ಗಳು ತೆಗಿತೀರಿ. ಈಗ ರೈತರಿರ್ಬೋದು ಅಥವಾ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರೇ ಆಗಿರ್ಬೋದು, ಶ್ರೀಮಂತರೇ ಇರ್ಬೋದು, ಯಾವುದಾದ್ರೂ ಲೋನ್ ತೆಗೆದಾಗ ಅದು ಸಕಾಲದಲ್ಲಿ ತೀರಿಸ್ಲಿಕ್ಕೆ ಆಗದಿದ್ದ ಸಮಯದಲ್ಲಿ ಒತ್ತಡ ಜಾಸ್ತಿ ಆಗಿ ಈ ಒತ್ತಡದಿಂದ ನಿಮಗೆ ಶುಗರ್ ಬರ್ತದೆ. ಯಾವಾಗ ಈ ಶುಗರ್ ಬರ್ತದೆ, ಮನುಷ್ಯಂದು ಏನೋ ಆಗೋಯ್ತಪ್ಪ, ನನಗೆ ಜಗತ್ತೇ ಮುಳುಗೋಯ್ತು, ನನ್ನ ಜೀವನ ಇಷ್ಟೇ ಅಂತೇಳಿ ಅನ್ನ ತಿನ್ನಬಾರ್ದು. ಅದು ವೈದ್ಯರ ಹತ್ರ ಹೋದರೆ ಅವ್ರು ನಿಮಗೆ 100 ತಲೆಯಲ್ಲಿ ತುಂಬಿ, ಅನ್ನ ತಿನ್ನಾಗಿಲ್ಲ, ನೀವು ಬರೀ ರೊಟ್ಟಿ ತಿನ್ನಬೇಕು, ನೀವು ಮುದ್ದೆ ತಿನ್ನಬೇಕು, ಇಷ್ಟಿಷ್ಟು ಗಂಟೆಗೆ ಇಷ್ಟಿಷ್ಟೇ ಆಹಾರ ತಿನ್ನಬೇಕು, ಜಾಸ್ತಿ ತಿಂದುಬಿಟ್ರೆ ನಿಮಗೆ ಶುಗರ್ ಜಾಸ್ತಿಯಾಗಿ ಹೋಗ್ಬಿಡ್ತೀರಿ ಪರಲೋಕಕ್ಕೆ ಅಂತೇಳಿ 100 ಬರ್ಕೊಡ್ತಾರೆ. ಅದಕ್ಕೆ ಮಾತ್ರೆಗಳನ್ನು ಬರ್ಕೊಡ್ತಾರೆ. ಒಂದು ತಗೊಂಡ್ರೆ ಇನ್ನೂ ಹೆಚ್ಚು ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಯಾವಾಗ ನಿಮಗೆ ಈ ಒತ್ತಡ ಆ ಒತ್ತಡ ಎಲ್ಲ ಒತ್ತಡಗಳಲ್ಲಿ ಡಯಾಬಿಟಿಕ್ ಅನ್ಕಂಟ್ರೋಲ್ ಆಗ್ತದೆ, ಕಂಟ್ರೋಲಿಗೆ ಬರೋದೇ ಇಲ್ಲ, ನಿಯಂತ್ರಣಕ್ಕೆ ಬರದ ರೀತಿಯಲ್ಲಿ ಯಾವಾಗ ನಿಮಗೆ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇವೆಲ್ಲದಕ್ಕೂ ಒಂದು ಔಷಧಿ ಏನಪ್ಪ ಅಂದರೆ, ಮೊದಲನೇದಾಗಿ ಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡೋದು, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. ಹೇಗೆ ನಾವು ಅಂದರೆ, ನೀವು ಅನ್ನ ಆದರೂ ತಿನ್ನಿ, ಮುದ್ದೆ ಆದರೂ ತಿನ್ನಿ, ರೊಟ್ಟಿ ಆದರೂ ತಿನ್ನಿ, ಯಾವುದೇ ವಸ್ತು ತಿಂದರೂ ಕೂಡ ಪ್ರತಿಯೊಂದು ವಸ್ತುನಲ್ಲೂ ಕೂಡ ಶುಗರ್ ಇರ್ತದೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಅನ್ನ ಅಂದರೆ ಅಕ್ಕಿ, ಆ ಅಕ್ಕಿನ ಹಿಟ್ಟು ಮಾಡಿಸ್ಬಿಟ್ಟು, ಪೌಡ್ರ್ ಮಾಡಿಸ್ಬಿಟ್ಟು ರೊಟ್ಟಿ ಮಾಡಿ ತಿಂದರೆ ಅದು ಘನವಸ್ತುವಾಗಿ ನಿಧಾನವಾಗಿ ನಿಮಗೆ ಶುಗರ್ ಬಿಡುಗಡೆ ಮಾಡ್ತಾ ಬರ್ತದೆ. ಅಕ್ಕಿ ರೊಟ್ಟಿ ತಿಂದರೆ ಶುಗರ್ ಜಾಸ್ತಿ ಅಂತ ಹೇಳಿ ಆ ಮನಸ್ಸಿಂದ ನೀವು ತೆಗೆದು ಬಿಡಿ. ಅದೇ ಥರ ರಾಗಿ ರೊಟ್ಟಿ ಮಾಡಿ. ಇದು ಯಾವಾಗ ಮಾಡಬೇಕು ಅಂದರೆ, ನೀವು ರಾತ್ರಿ ವೇಳೆಯಲ್ಲಿ ಅತಿ 2 ರೊಟ್ಟಿ ತಿನ್ನೋದು ಕಲೀರಿ. ಹಗಲತ್ತಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನಾದರೂ ಮಾಡಿ, ತಿಂಡಿಯನ್ನು ಆ ತಿಂಡಿ ಮಾಡುವಾಗ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಹಳ್ಳಿ ಕಡೆಯವರಾದರೆ ಸ್ವಲ್ಪ ಸೊಪ್ಪು ಅಂತ ಇಂಥದ್ದನ್ನು ಆ ತಿಂಡಿ ಜೊತೆಗೆ ಮಧ್ಯದಲ್ಲಿ ಅದನ್ನು ಸ್ವಲ್ಪ ಸೊಪ್ಪಿನ ಜೊತೆಗೆ ನೀವು ತಿಂಡಿಯನ್ನು ಮ್ಯಾಕ್ಸಿಮಮ್ ತಿನ್ನಿ. ಮಧ್ಯಾಹ್ನ ಮುದ್ದೆ ಮಾಡದಿದ್ದ ಅಭ್ಯಾಸ ಇಲ್ಲದಂಥವ್ರು, ಧಾರವಾಡ, ಗುಲ್ಬರ್ಗ ಇಂಥವರೆಲ್ಲ ರೊಟ್ಟಿ, ಜೋಳದ ರೊಟ್ಟಿ ತಿನ್ನಿ, ನಿರ್ಭಯವಾಗಿ ತಿನ್ನಿ. ರೊಟ್ಟಿಯಿಂದ ನಿಮ್ಗೇನು ಆಗಲ್ಲ. ನೋಡಿ ಇವರೇ, ಮನುಷ್ಯನಿಗೆ ಶುಗರ್ ಬೇಕು. ಆ ಶುಗರ್ ಬೇಕಾಗಿರೋದು, ನೀವು ಶುಗರ್ ಕಡಿಮೆ ಆಗೋದ್ರೆ ಅದು 2ರಷ್ಟು ಕಷ್ಟ ನಿಮಗೆ. ಬೆವರ್ತೀರಾ, ಅನ್ಕಾನ್ಸಿಯಸ್ ಆಗ್ತೀರಾ, ತೊಂದರೆ ಅನುಭವಿಸ್ತೀರಿ. ಇವಾಗ ಇಷ್ಟು ದಿನ ನೀವೇನು ರೊಟ್ಟಿ ತಿಂತೀರೋ ಅಷ್ಟು ರೊಟ್ಟಿ ತಿಂದ್ಬಿಡಿ, ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ರೊಟ್ಟಿ ತಿನ್ನಿ. ಬೆಳಿಗ್ಗೆ ಆಹಾರದಲ್ಲಿ ನೀವು ಏನಾದರೂ ಸೊಪ್ಪು, ಹಣ್ಣು, ತರಕಾರಿನೋ ಏನಾದರೂ ಸೇರಿಸಿಬಿಟ್ಟು ತಿನ್ನಿ. ಇವಾಗ ಯಾವುದು, ಈಗ ಸಪೋಸ್ ಪಪ್ಪಾಯಿ ಇದೆಯಪ್ಪ, ಈ ಪಪ್ಪಾಯಿ ಹಣ್ಣನ್ನು ತಿಂಡಿನಲ್ಲಿ ತಗೊಂಡು ಸ್ವಲ್ಪ ಕಟ್ ಮಾಡಿಸಿ ಇದನ್ನು 2 ಪೀಸು ಪಪ್ಪಾಯಿ ಹಣ್ಣನ್ನು ತಿನ್ನಿ. ಇದರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ನಿಮ್ಮ ಶುಗರ್ ನಿಯಂತ್ರಣಕ್ಕೆ ಬರ್ತದೆ. ನಿಮ್ಮ ಮಾತ್ರೆ ಕೆಲಸ ಮಾಡದ ಹೋದ್ರು ನಿಮ್ಮ ಆಹಾರ ಪದ್ಧತಿ ನಿಮ್ಮನ್ನು ನಿಯಂತ್ರಣದಲ್ಲಿಟ್ಟು ನಿಮ್ಮನ್ನು ಲವಲವಿಕೆ ಆಗಿಡ್ತದೆ. 2 ಪೀಸು ದಿನನಿತ್ಯ ಪಪ್ಪಾಯಿ ಹಣ್ಣು 2 ಪೀಸ್ ತಗೊಳ್ಳಿ. ಅದು
ಸಾಧ್ಯ ಆಗಲ್ಲ ನಮಗೆ ಕೊಂಡ್ಕೊಳ್ಳೋಕ್ಕೆ, ಸೀಸನ್ ಇಲ್ಲ, ದೂರ ಅಂದರೆ ನೋಡಿ ಈ ಥರ ನವಲ್ಕೋಸ್ ಗೆಡ್ಡೆ ಸಿಗ್ತದೆ. ಈ ನವಲ್ಕೋಸ್ ಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು 2-3 ಪೀಸ್ ಮಾಡಿ ತಿಂಡಿ ಟೈಮ್ನಲ್ಲಿ ಇದನ್ನು ಉಪಯೋಗಿಸಿ. ಆಮೇಲೆ ಸೌತೆಕಾಯಿಗಳೆಲ್ಲ ಕಡೆ ಸಿಗ್ತದಪ್ಪ, ಎಲ್ಲ ತಿಂತೀರಿ, ಇದನ್ನು ಕೂಡ ಒಂದು ಸೌತೆಕಾಯಿ ಸಾಧ್ಯ ಆದರೆ ಇದನ್ನು ಕೂಡ ಉಪಯೋಗಿಸಿ. 2 ಟೈಮ್ 3 ಟೈಮ್ ಕೂಡ ಇದು ಸಾಧ್ಯತೆ ಉಪಯೋಗಿಸಿ. ಸೊ ನಿಮಗೆ ಏನಾಗ್ತದೆ ಆಗ ಒಂದು ನಿಯಂತ್ರಣಕ್ಕೆ, ಶುಗರ್ ನಿಮಗೆ ನಿಯಂತ್ರಣಕ್ಕೆ ಬರ್ತದೆ. ಮಧ್ಯಾಹ್ನ ನೀವು ರೊಟ್ಟಿ ತಿನ್ನಿ, ತಿಂಡಿಯನ್ನು ರಾಜನಂತೆ ತಿನ್ನಿ, ಏನು ಬೇಕಾದ್ರೂ ತಿನ್ನಿ, ತಿಂಡಿ ಹೊಟ್ಟೆ ತುಂಬ ತಿನ್ನಿ. ಮಧ್ಯಾಹ್ನ ಮಂತ್ರಿಯಂತೆ ಅಥವಾ ರಾಣಿಯಂತೆ ನೀವು ಊಟ ಮಾಡಿ. ಇವಾಗ 4 ರೊಟ್ಟಿ ತಿಂತೀರಿ, ಅನ್ನ ತಿನ್ನಕ್ಕೆ ಹೋಗಬೇಡಿ, ಪಲ್ಯ ತಿನ್ನಿ. ಹಾಗೆ ರಾಜನಂಗೆ ಅಂದರೆ ಮಂತ್ರಿ ಅಥವಾ ರಾಣಿ ಹಂಗೆ ತಿನ್ನಬೇಕು. ರಾಣಿ ಎಷ್ಟು ತಿಂತಾಳೆ ಕಂಟ್ರೋಲ್ ಮಾಡೋಕ್ಕೆ ಡಯಟ್ಗೆ, ರಾಣಿ ಹಂಗೆ ತಿನ್ನಿ. ರಾಜನಂಗೆ ಬೆಳಿಗ್ಗೆ ತಿಂಡಿ, ರಾಣಿ ಹಂಗೆ ಮಧ್ಯಾಹ್ನ ಊಟ. ರಾತ್ರಿ ಸನ್ಯಾಸಿ ಹಂಗೆ ಆಹಾರ ತಿನ್ನಬೇಕು. ಸನ್ಯಾಸಿ ಏನಪ್ಪ ತಿಂತಾನೆ ನೈಟಲ್ಲಿ? ಅವನು ಈಗ ನೋಡಿ ಇಂಥ ಹಣ್ಣುಗಳು, ಈ ಥರದ್ದು ಕಿವಿ ಫ್ರೂಟ್ಸ್ ಆಗಲಿ, ಈ ಥರ ಸ್ಟ್ರಾಬೆರಿ ಆಗಲಿ, ಆಪಲ್ ಆಗಲಿ, ನವಲ್ಕೋಸ್ ಗೆಡ್ಡೆ, ಪಪ್ಪಾಯ, ಈ ಥರದ ಹಣ್ಣುಗಳು, ಈ ಥರ ಬಾದಾಮಿ ಇಂತೂ ತಿಂತಾನೆ. ಯಾವಾಗ ಅವನಿಗೆ ಸಿಗ್ದಲೇ ಇರ್ಬೋದು, ಕಾಡಲ್ಲಿದ್ದರೆ ಸನ್ಯಾಸಿ ಅಂತ ತಿಂತಾನೆ, ಗೆಡ್ಡೆ ಗೆಣಸು ತಿಂತಾನೆ. ಈ ನಗರಗಳಲ್ಲಿರ್ತಕ್ಕಂಥ ಡಯಾಬಿಟಿಕ್ನವ್ರು ಏನು ಮಾಡಬೇಕು? ಇಂಥ ತರಕಾರಿಗಳನ್ನು ತಿನ್ನಬೇಕು ನೈಟಲ್ಲಿ. ಸಾಧ್ಯ ಆದರೆ 1 ರೊಟ್ಟಿಯನ್ನು ನಿಮಗೆ ಆ ಕಡೆ ಜೋಳದ ರೊಟ್ಟಿ, ಅವ್ರು ಜೋಳದ ರೊಟ್ಟಿ ತಿನ್ನಿ. ಸಾಯಂಕಾಲದವ್ರು ಇಲ್ಲಿ ಏನಾದ್ರು ನಮ್ಮ ಕೈಲಿ ಆಗಲ್ಲೇ ಇಲ್ಲ ಸ್ವಾಮಿ, ಊಟ ಆಗಿದ್ರೆ ರಾತ್ರಿ ನಿದ್ದೆ ಬರೋಲ್ಲ ಅನ್ನೋರು ಒಂದೊಂದು ರಾಗಿ ರೊಟ್ಟಿ ಜೊತೆಗೆ ಇಂಥ ತರಕಾರಿಗಳೆಲ್ಲ ತಿನ್ನಿ. ನೀವು ಈಗೇನು ದಿನನಿತ್ಯ ಮೊದಲು ನಿಮಗೆ ಕಷ್ಟ ಅನ್ನಿಸ್ತದೆ. ಕಷ್ಟ ಅನ್ನಿಸ್ಬಿಟ್ಟು ಏನಪ್ಪ ಡಯಾಬಿಟಿಕ್, ನಾನು ರಾತ್ರಿ ನಿದ್ದೆ ಬರಲಿಲ್ಲ ಈಗೆಲ್ಲ ಅಂದರೆ ಪರವಾಗಿಲ್ಲ, ಮಧ್ಯರಾತ್ರಿ ಏನಾದ್ರು ಎಚ್ಚರಿಕೆ ಆದಾಗ ನಿಮ್ಗೆ ಏನು ಬೇಕೋ ಅದನ್ನು ಸ್ವಲ್ಪ ತಿನ್ನಿ. ಈ ರೀತಿ ಹಾಕ್ಕೊಂಡೋಗಿ ಆಮೇಲೆ ಮನಸ್ಸಲ್ಲಿ ನೀವು ವೈದ್ಯರು ಹೇಳಿದ ಸ್ಥಿಮಿತಕ್ಕೆ ಮಾತ್ರ ನೀವು ಹೋದಾಗ ನಿಮ್ಮ ಶುಗರ್ ವೇರಿಯೇಷನ್ ಜೊತೆಗೆ ನಿಮಗೆ ಶುಗರ್ ಕಡಿಮೆ ಕೂಡ ಸಾಧ್ಯತೆ ಇದೆ. ಇದು ಮೊದಲನೇದಾಗಿ ನೀವು ಆಹಾರದಲ್ಲಿ ನಿಯಂತ್ರಣ ತಗೋಬೇಕು. ಒಂದನ್ನು ನಾನು ನಿಮ್ಗೆ ಹೇಳ್ತೇನೆ, ಪ್ರತಿಯೊಂದು ಕಾಫಿಯಲ್ಲೂ ನೀವು ಒಂದು ಕಪ್ ಕಾಫಿನಲ್ಲಿ 50 ಕ್ಯಾಲರಿ ಇರುತ್ತೆ, ಟೀನಲ್ಲಿ 100 ಕ್ಯಾಲರಿ ಇರ್ತದೆ. ಜ್ಞಾಪಕ ಇಟ್ಕೊಳ್ಳಿ, ಕಾಫಿನಲ್ಲಿ ಕಡಿಮೆ ಕ್ಯಾಲರಿ, ಟೀನಲ್ಲಿ 100 ಕ್ಯಾಲರಿ ಇರ್ತದೆ. 1 ಕಪ್ ರೈಸ್ಗೆ 150 ಕ್ಯಾಲರಿ ಇರ್ತದೆ, ಚಿಕ್ಕದೊಂದು ಕಪ್ ರೈಸ್, ಆಯಿತಾ? ಅದೇ ಥರ ರೊಟ್ಟಿ, ಇನ್ನೊಂದು ಎಲ್ಲದರಲ್ಲೂ ಶುಗರ್ ಇರ್ತದೆ. ಒಬ್ಬ ಮನುಷ್ಯನಿಗೆ ದಿನನಿತ್ಯ 1400 ಕ್ಯಾಲರೀಸ್ ಬೇಕು. 1400 ಕ್ಯಾಲರಿ ಇದ್ದಾಗ ಮನುಷ್ಯನ ಅದು ದೇಹ ಹೀರ್ಕೊಂಡು ಶಕ್ತಿಯಾಗಿ ಪರಿವರ್ತನೆ ಮಾಡಬೇಕಾದ್ರೆ ಅಷ್ಟು ಶುಗರ್ ಬೇಕೇ ಬೇಕು. ಇನ್ನು ಉಳಿದದ್ದು ಹೆಚ್ಚುವರಿ ನಾವೇನು ಮಾಡ್ತೀವಿ? 1400 ನಮಗೆ ಸಾಲಲ್ಲ, ನಮ್ಮ ಹೊಟ್ಟೆ ದೊಡ್ಡದು, ನಾವು ಕೆಲಸ ಮಾಡ್ತೀವಿ. ಈಗೆಲ್ಲ ಇದ್ದಾಗ ನಾವು 1800 1900 ಕ್ಯಾಲರೀಸ್ವರೆಗೂ ತಿಂತೀವಿ. ಹಾಗಾಗಿ ಉಳಿದದ್ದೇನಾದ್ರು ನೀವು ಕೆಲಸ ಮಾಡಿಲ್ಲ, ಹೊಲಗಳಲ್ಲಿ ಕೆಲಸ ಮಾಡಿಲ್ಲ, ಇನ್ನೊಂದು ಹತ್ರ ವ್ಯಾಯಾಮ ಮಾಡಿಲ್ಲ ಅಂದಾಗ ಈ 400 500 ಏನು ಹೆಚ್ಚುವರಿ ತಿಂದಿರ್ತೀರಿ, ಅದು ಬ್ಲಡ್ಡಲ್ಲಿ ಶುಗರ್ ರಿಲೀಸ್ ಆಗಿ ಶುಗರ್ ಹೆಚ್ಚುವರಿಯಾಗಿ ಹೋಗ್ತದೆ. ಅದಕ್ಕೆ ನಾವು ಏನು ತಿಂತೀವೋ ಅದನ್ನು ಕರಗಿಸೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಶುಗರ್ನ. ಈ ರೀತಿ ನೀವು ಮಾಡಿಕೊಂಡು ಏನು ವೈದ್ಯರು ಕೊಟ್ಟಿರ್ತಾರ ಮಾತ್ರೆಗಳನ್ನು ಸಕಾಲದಲ್ಲಿ ಉಪಯೋಗಿಸ್ಕೊಳ್ಳಿ. ಆದ್ದರಿಂದ ನಿಮಗೆ ಯಾವುದೇ ನೋಡಿ, ಒಂದು ಸಾರಿ ಶುಗರ್ ಹೆಚ್ಚಾಗಿ ಅದನ್ನು ಕಂಟ್ರೋಲ್ ನಿಯಂತ್ರಣಕ್ಕೆ ಥರ ಶಕ್ತಿ ನಿಮ್ಮಲ್ಲೇ ಇದೆ. ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸಿ. ನಿಮ್ಗೇನೂ ಆಗಿಲ್ಲ. ಈಗ ನೋಡಿ, ನನಗೆ 2003ರಲ್ಲಿ ಮನೆ ಕಟ್ಟೋಕೆ ಶುಗರ್ ಬಂತು. ಈಗ ನನಗೆ 20 ವರ್ಷ ಆಯಿತು. 2003 ನನಗೆ ಇದು ಫೆಬ್ರವರಿ ಮಾರ್ಚಲ್ಲಿ ನನಗೆ ಶುಗರ್ ಬಂತು. ಇವಾಗ ಇದು 23ನೇ ವರ್ಷ, 21ನೇ ವರ್ಷ ನನಗೆ ಶುಗರ್ ಬಂತು. ನಾನು ಇವತ್ತು ನನಗೆ ವಯಸ್ಸೀಗ 70 ವರ್ಷ. 70 ವರ್ಷ. ನಾನು ಈಗ 25-30 ವರ್ಷದ ಹುಡುಗರ ಜೊತೆಗೆ ಓಡಬಲ್ಲೆ, ವಾಕ್ ಮಾಡಬಲ್ಲೆ, ಎಲ್ಲ ಥರ ಆ್ಯಕ್ಟಿವಿಟೀಸು ನಾನು ಮಾಡಬಲ್ಲೆ. ಅದರ ಅರ್ಥ ಏನಂದರೆ, ಶುಗರ್ ಇರಲಿ, BP ಇರಲಿ, ಎಲ್ಲ ಇರಲಿ, ನಿಮಗೊಂದು ನಿಯಂತ್ರಣ ಬರ್ತದೆ. ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸ್ಕೊಳ್ಳಿ, ಕೆಲಸ ಮಾಡಿ. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಸಕಾಲದಲ್ಲಿ ವ್ಯಾಯಾಮ 45 ನಿಮಿಷದಿಂದ 1 ಗಂಟೆ ಮಾಡಿ. ಹಳ್ಳಿನಲ್ಲಿ ಏನು ತೊಂದರೆ ಇಲ್ಲ, ಹೊಲಗಳ ಕಡೆ ಹೋಗಿ 2 ಟೈಮ್ ಮಾಡಿ. ನೀವು ಹಳ್ಳಿಗಳಲ್ಲಿ ಬೆಳಗ್ಗೆ ಹೊಲಗಳ ಹತ್ರ ಹೋಗ್ತೀವಿ ಸ್ವಾಮಿ, ಅದೇ ಸಾಕು ಕೆಲಸ, ಅದು ಇದು ಅಂತೀರಿ. ಅದ್ರ ಜೊತೆಗೆ ಬೆಳಗ್ಗೆ ವಾಕ್ ಮಾಡಿ ಸ್ವಲ್ಪ. ಹಾಗೆ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಿ. ಹಳ್ಳಿಯವರು ನಗರಗಳಲ್ಲಿ ಎಲ್ಲ ತಿಂದು ಎಲ್ಲ ರಾತ್ರಿ ಕುಡಿದೆಲ್ಲ ಬೆಳಗ್ಗೆ ಹೋಗಿರ್ತೀರಿ. ದಯವಿಟ್ಟು ಅದನ್ನು ಕರಗಿಸೋಕ್ಕೋಸ್ಕರ ಬೆಳಗ್ಗೆ 45 ನಿಮಿಷದಿಂದ 1 ಅವರ್ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ವಾಕಿಂಗು ನಿಮಗೆ ಸಂಜೀವಿನಿ. ಆ ವಾಕಿಂಗ್ ಇಲ್ಲದ ಬರೆದ್ರೆ ನೀವು ಈ ಶುಗರು ಇವೆಲ್ಲ ತಲೆ ಹೊತ್ಕೊಂಡು ಅತ್ಯಂತ ಬೇಗ ಮುದುಕರಾಗ್ತೀರಿ. ನಿಮ್ಮ ಹಲ್ಲುಗಳೆಲ್ಲ ಬಿದ್ದೋಗ್ತವೆ, ನಿಮ್ಮ ದೃಷ್ಟಿ ಹೀನತೆ ಆಗ್ತದೆ. ನೀವೆಲ್ಲರೂ ಕೂಡ ಕ್ಷೀಣಿಸಿ ಏನಪ್ಪ ನಮ್ಮ ಕತೆ ಆಗೋಯ್ತು ಅಂತೇಳಿ ಆಗ್ತೀರಿ. ಇವತ್ತು ನಾನು ನೋಡ್ತಾ ಇದ್ದೀನಿ ನಮ್ಮ ಸ್ನೇಹಿತರಿಗೆ
ಎಲ್ಲ ಜನ ಏನು ಹಲ್ಲುಗಳು ಬಿದ್ದೋಗಿ ಮುಖ ಎಲ್ಲ ಸುಕ್ಕಲಾಗಿ ಎಲ್ಲ ನೋಡಿದ್ರೆ 100 ವರ್ಷದವ್ರು ಇದ್ದಾಗೆ ಕಾಣ್ತಾರೆ, ಬದುಕಿದ್ರೆ 100 ವರ್ಷದಾಗಿದ್ದಾಗ ಕಾಣ್ತಾರೆ. ಅದನ್ನ ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತದೆ, ಏನಾಯ್ತು ಈಗ ಜೀವನ. ಆದ್ರಿಂದ ಹೊಸ ಜೀವನನ ಕಟ್ಕೊಳ್ಳಿ. ಶುಗರ್ ಬಂದೇಟ್ಗೆ ಯಾರು ಸಾಯೋದಿಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳಿ. ಶುಗರು ಒಂದೇ ಲೆವೆಲಲ್ಲಿ ಯಾವತ್ತೂ ಇರಲ್ಲ. ಇವತ್ತು ಬೆಳಿಗ್ಗೆ ಫಾಸ್ಟಿಂಗ್ ಡಾಕ್ಟರ್ ಹೇಳ್ತಾರೆ 110ರಿಂದ 140 ಇರಬೇಕು, 110ರಿಂದ ಫಾಸ್ಟಿಂಗ್ ಒಳಗಿರಬೇಕು, 110ರಿಂದ 140 ಆಫ್ಟರ್ ಫುಡ್ ಇರಬೇಕು, ಟಿಫನ್ ಆದ್ಮೇಲೆ ಇರಬೇಕು ಅಂತ ಹೇಳ್ತಾರೆ. ನೀವು ಅದ್ರ ಬಗ್ಗೆ ಮನಸ್ಸು ಜಾಸ್ತಿ ಹೆಚ್ಚು ಒತ್ತು ಕೊಡಬೇಡಿ. ಇದನ್ನು ನಿಯಂತ್ರಣ ಮಾಡ್ಕೊಂಡ್ಬಂದ್ರೆ ಅದು ಎಲ್ಲನೂ ಕೂಡ ಸ್ಥಿಮಿತದಲ್ಲಿರ್ತದೆ. ಈಗ ನಿಮಗೆ 400 ಹೋದವರು ಯೋಚನೆ ಮಾಡಬೇಡಿ, ಅದು ನಿಮಗೆ ಖಂಡಿತ ನಿಮ್ಮ ಲೆವೆಲ್ಗೆ ಬರ್ತದೆ. ಆದ್ದರಿಂದ ಡಯಾಬಿಟಿಕ್ ಅಂತಕ್ಕಂಥದ್ದು ನೀವು ಕಾಯಿಲೆ ಅಲ್ಲ, ಅವ್ರ ಆಯುಷ್ ಜಾಸ್ತಿ, ಅದೊಂದು ನಿಯಮಿತ ಜೀವನ. ಡಯಾಬಿಟಿಕ್ನವ್ರು ಏನು ಮಾಡಬೇಕು? ನಿಯಮಿತವಾದ ಜೀವನ. ನಾವು ಹೆಚ್ಚು ಅನ್ನ ತಿನ್ನಿ, ಹೆಚ್ಚು ಅನ್ನ ತಿನ್ನಕ್ಕೆ ಹೋಗಬೇಡಿ ಅಷ್ಟೇ. ನೀವು ಯಾವುದೇ ಆಹಾರ ತಗೊಳ್ಳಿ, ಘನ ಪದಾರ್ಥ ತಗೊಳ್ಳಿ, ಯಾವಾಗ ದ್ರವ ಪದಾರ್ಥ ತಗೋತೀವಿ, ಇವನ್ ನೋಡಿ ರಾಗಿ ಗಂಜಿ ಕುಡೀರಿ, ನೀವು ಶುಗರ್ ರೈಸ್ ಆಗ್ತದೆ, ಜೀರ್ಣ ಬೇಗ ಆಗ್ತದೆ, ಅದರ ಅರ್ಥ. ಈಗ ನೋಡಿ 4 ಗೆಡ್ಡೆ ತಿನ್ನಿ, ಜೀರ್ಣ ಕಡಿಮೆ ಆಗ್ತದೆ. ಆ ಥರ ಘನ ಪದಾರ್ಥ ಅಂದರೆ ಗಟ್ಟಿ ಪದಾರ್ಥಗಳು. ಈಗ ರಾಗಿನಾಗ ಅಂಬಲಿ ಕುಡಿದ್ರೆ ನಾವು ಶುಗರ್ ಜಾಸ್ತಿ, ರೊಟ್ಟಿ ತಿಂದರೆ ಶುಗರ್ ಕಡಿಮೆ. ಈಗ ಅರ್ಥ ಆಯ್ತಲ್ಲ. ಅಕ್ಕಿ ಹಿಟ್ಟಿನಲ್ಲೂ ಅಷ್ಟೇ, ನೀವು ಬೇಕಾದ್ರೆ ಅಕ್ಕಿ ರೊಟ್ಟಿ ಮಾಡಿ ಶುಗರ್ ಕಡಿಮೆ ಆಗ್ತದೆ, ಅನ್ನ ತಿನ್ನಿ ಜಾಸ್ತಿ ಆಗ್ತದೆ. ಘನ ಪದಾರ್ಥಗಳನ್ನು ನಾವು ಉಪಯೋಗಿಸ್ಬೇಕು, ಅಂದರೆ ಗಟ್ಟಿ ಪದಾರ್ಥಗಳು ಉಪಯೋಗಿಸ್ಕೋಬೇಕು. ಅದೇ ಥರ ತರಕಾರಿಗಳನ್ನು ಯಥೇಚ್ಛವಾಗಿ ನಾವು ಉಪಯೋಗಿಸ್ಕೋಬೇಕು. ಈ ರೀತಿ ನಾವು ಮಾಡ್ದೆ ಹೋದ್ರೆ ನಮ್ಮ ದೇಹದಲ್ಲಿ ವಿಟಮಿನ್ಗಳು ಕೊರತೆ ಆಗ್ತದೆ, ವೀಕ್ ಆಗ್ತೀವಿ, ಮೈಂಡ್ ಸರಿ ಇರೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಉತ್ತಮವಾದ ಸ್ನೇಹಿತರನ್ನ ಜೊತೆಗೂಡಿಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ 1-2 ಸ್ನೇಹಿತರನ್ನ ನಿಮಗೆ ಆತ್ಮೀಯವಾಗಿರೋರು ಬೇಕು. ಅವ್ರ ಜೊತೆಗೆ ಚರ್ಚೆ ಮಾಡಿ ನಕ್ಕು ನಲಿಯುವಂಥ ಸಿಸ್ಟಮ್ನ ನೀವು ಬೆಳೆಸ್ಕೊಂಡ್ರೆ ಯಾವ ಡಯಾಬಿಟಿಕ್ಕು ನಿಮಗೆ ಬರೋದಿಲ್ಲ. ಅಂದರೆ ಇದ್ರೂ ಕೂಡ ಏನು ಅನಿಸಲ್ಲ. ಈಗ ನಾನು ಕರ್ತವ್ಯಕ್ಕೆ ಹೋಗೋ ಟೈಮ್ನಲ್ಲಿ 10 ವರ್ಷದ ಹಿಂದೆ ನನ್ನ ಶುಗರು 250, 350 ಹೋಗ್ತಿತ್ತು. ಫಾಸ್ಟಿಂಗೇ 250 ಇರ್ತಿತ್ತು. ನಾನು ಹೆಚ್ಚು ಕಡಿಮೆ ತಿಂದಷ್ಟು ಶುಗರ್ ಜಾಸ್ತಿ ಆಗ್ತಾ ಇತ್ತು, ಅನ್ಕಂಟ್ರೋಲ್. ಆದ್ದರಿಂದ ವ್ಯಾಯಾಮ ಮಾಡಿ ಘನ ಪದಾರ್ಥಗಳನ್ನ ನಾವು ತಿಂದಾಗ ನಮ್ಮ ಶುಗರ್ ರೆಡ್ಯೂಸ್ ಆಗ್ತದೆ ಅಂತ ಹೇಳ್ತಾ, ಶುಗರ್ ಇದ್ದವ್ರು ಭಯಪಡಬೇಡಿ. ಆತ್ಮ ಬಲವನ್ನು ಇಟ್ಕೊಂಡು ನೀವು ಮುಂದೂಡಿ, ನಿಮಗೆ ನವ ಚೇತನ ಬರುತ್ತೆ. ದೇಹ ಅತ್ಯಂತ ಉಲ್ಲಾಸಕರವಾಗಿ ಜೀವನನ ಸಾಗಿಸ್ಬೋದು. ಇವತ್ತಿಂದ ಈ ವಿಡಿಯೋ ಯಾರು ಕೇಳ್ತೀರಿ, ದಯವಿಟ್ಟು ಶುಗರ್ ಇದ್ದು ಡಯಾಬಿಟಿಕ್ ಇದ್ದರೆ ಅವ್ರಿಗೆ ಯುವಕರು ಅಂತ ಭಾವಿಸಿ ನಿಯಮಿತವಾದ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.